ಇಂಡಿಯಾ ಗಠಬಂಧನದಲ್ಲಿ ಒಂದು ಇಂಡಿಯಾದಲ್ಲೇ ಇಟ್ ಮೀನ್ಸ್ ಎನ್ ಡಿ ಎದಲ್ಲಿ ಇಲ್ಲಿ ಬೆರಕು ಬಿಟ್ಟಿದ್ರೆ ಈ ನಿತೀಶ್ ಮತ್ತು ಮೋದಿ ಅವ್ರ ಮಧ್ಯದಲ್ಲೇ ಅಂಥದ್ದು ಇನ್ನೊಂದು ಬೆರಕಿಲ್ಲೇ ಮಹಾಗಠಬಂಧನ ಮಾಡ್ಕೊಳ್ಳಿ ಹೊಟ್ಟಿದ್ರು ಇಂಡಿಯಾ ಗಠಬಂಧನ ಜೊತೆಗೆ ಅಲ್ಲೂ ಸಹಿತ ಮುರಿದು ಬಿದ್ದಿದೆ ಅನ್ನುವಂಥ ಮಾತು. ಯಾಕಂದ್ರೆ ಈ ಒಂದೇನಪ್ಪ ಇಂಡಿಯಾ ಗಠಬಂಧನದಲ್ಲಿ ಯಾಕೆ ಭಯ ಶುರುವಾತಂದ್ರೆ ಸಹಜದ ಈ ಸಲ ಸ್ವಲ್ಪ ಆರೋಪಗಳಿದ್ದಾವೆ ನಮ್ಮ ತೇಜಸ್ವಿ ಯಾದವ್ರ ಮೇಲೆ, ಭ್ರಷ್ಟಾಚಾರದ ಆರೋಪಗಳ ಅವ್ರ ತಂದೆ ಮೇಲೆ ಇವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ. ಈಗೇನೋ ಕ್ಲೀನ್ ಇಮೇಜ್ ಹೊರಗೆ ಬರ್ತಾಯಿದೆ ತನ್ನ ಹೋರಾಟದಿಂದ ಕಾಂಗ್ರೆಸ್, ಅದರಲ್ಲೂ ರಾಹುಲ್ ಗಾಂಧಿಯವ್ರ ಹೋರಾಟ, ಪಾದಯಾತ್ರೆ, ಇನ್ನುಳಿದ ಕಾರಣಕ್ಕಾಗಿ ಇವತ್ತೊಂದು ಕಾಂಗ್ರೆಸ್ಗೆ ತನ್ನದೇ ಅಂತ ಬೆಲೆ ಬಂದದ. ಹೀಗಾಗಿ ಅವರು ಸ್ವಲ್ಪ ಹೆಚ್ಚಿಗೆ ಟಿಕೆಟ್ಗಳನ್ನು ಸೀಟ್ಗಳನ್ನು ಬಯಸಿದ್ದಂಥ ತಪ್ಪೇನಲ್ಲ, ಆದರೆ ಹೆಚ್ಚು ಕೊಟ್ಟರೆ ನಾಳೆ ನಮಗೇನು ಆದಿತ್ತು ಅನ್ನುವಂಥ ಭಯನೂ ನಮ್ಮ ಏನಪ್ಪ ಅಂದ್ರೆ RJD ಅವರಲ್ಲೇ ಅಂದರೆ ರಾಷ್ಟ್ರೀಯ ಜನತಾದಳದಲ್ಲಿ ಬಂದಿರಬೇಕು, ಇಲ್ಲಂತಲ್ಲ. ಹೀಗಾಗಿ ಅಲ್ಲಿ RJD ಮತ್ತು ಕಾಂಗ್ರೆಸ್ ಮಧ್ಯದಲ್ಲಿ ಭಿನ್ನಮತ ಬಂದ ಅವರು ಸಹಿತ ಸಪ್ರೇಟ್ ನಿರೂಪಣೆ ನಾವು ಅಂತೇಳಿ ಮಾಡ್ಕೊಂಡಿದ್ದಾರೆ. ಆ ದಿಶೆಯಲ್ಲೇ ಇವತ್ತು ಏನಪ್ಪ ಅಂತಂದ್ರೆ RJD 143 ಕ್ಷೇತ್ರಗಳು ನಿಂತರ ಬಿಹಾರದಲ್ಲೇ, ಕಾಂಗ್ರೆಸ್ 61 ಕ್ಷೇತ್ರಗಳು ನಿಂತದ. ಇನ್ನುಳಿದ ಕಡೆ 9 ಕಡೆ ಮುಖಾಮುಖಿ ಆಗಿದ್ದಾರೆ. ಅದು ಹೊಂದಾಣಿಕೆ ಆಗ್ಬೋದೇನೋ, ಯಾಕಂದ್ರೆ ನೋಡಿ ಎಲ್ಲರಿಗೂ ಪ್ರಬಲರು ಯಾರಪ್ಪ ಅಂತಂದ್ರೆ ಮೋದಿ. ಅದಕ್ಕೆ ಒಂದು ಆಗ್ಬೇಕು ಪ್ರಯತ್ನ ಮಾಡಿದ್ರು ಲಾಸ್ಟ್ ಮೂಮೆಂಟ್ ಆಗಲಿಲ್ಲ. ಕಾರಣ ಇಷ್ಟ RJD